Hi everyone, welcome to Learn Easily. Here is the October month worksheets for 10th standard students. ಅಕ್ಟೋಬರ್ ತಿಂಗಳ ಒಂದು 10ನೇ ತರಗತಿಯ ಒಂದು ವರ್ಕ್ಶೀಟ್ಸನ್ನು ನೋಡೋದಾದರೆ ಅಕ್ಟೋಬರ್ ತಿಂಗಳಿಗೆ ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋ ಆ್ಯಂಡ್ ಐ ಆಮ್ ದ ಲ್ಯಾಂಡ್ ಪೊಯಮ್ ಎರಡು ಒಂದು ಯೂನಿಟನ್ನು ನಿಮಗೆ ಕೊಟ್ಟಿದ್ದಾರೆ. ಒಂದು ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋ ಲೆಸನ್ ಆ್ಯಂಡ್ ಐ ಆಮ್ ದ ಲ್ಯಾಂಡ್ ಪೊಯಮ್. ಇಲ್ಲಿ ಫಸ್ಟ್ ದ ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋ ರಿಟನ್ ಬೈ ಜಾನ್ ಎ.ಎಸ್. ಸಡಿಲೋ. ದ ಕ್ಯಾರೆಕ್ಟರ್ಸ್ ಡಾನ್ ಆನ್ಸೆಲ್ಮೋ, an old man of Rio en Medio and a man of principles. The Americans, the buyers of the land. The storyteller, the narrator and the legal advisor, a lawyer. Children, relatives and descendants of Don Anselmo. Here is the full lesson summary is given for you and you have to read the full summary. ಇಲ್ಲಿ ನಿಮಗಾಗಿ ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋನ ಒಂದು ಸಮರಿಯನ್ನು ಮೊದಲಿಗೆ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರೀಡ್ ದಿಸ್ ಸಮರಿ ವೆರಿ ಕೇರ್ಫುಲಿ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ರೆಡಿ ಫಾರ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಮೀನ್ಸ್ ಯು ಹ್ಯಾವ್ ಟು ಗೆಟ್ ದ ಜಿಸ್ಟ್ ಆಫ್ ದಿಸ್ lesson. I hope you are all watched this lesson in DD Chandana TV and even I placed these videos in my YouTube channel. ಈ ಒಂದು ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋ ಪಾಠದ ವಿಡಿಯೋನ ನೀವು ಡಿ ಡಿ ಚಂದನದಲ್ಲಿ ನೋಡಿರಬಹುದು ಅಥವಾ ಈ ಒಂದು ನನ್ನ ಲರ್ನ್ ಈಸಿಲಿ ಯೂಟ್ಯೂಬ್ ಚಾನಲಲ್ಲಿ ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋದ ಪಾಠವನ್ನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿರ್ತೇನೆ, ನೀವು ನೋಡಿ ಅರ್ಥ ಮಾಡ್ಕೋಬಹುದು. And here the tasks are given for this lesson. Here task 1, study the characters, and task 2, read the lesson silently and try to answer and read the lesson and read the summary of the lesson is task 4. Then when we come to task 5, match the following is given. Here is the match the following. Seller, who is the seller here? The Don Anselmo was the seller. Some Americans are buyers. A dark young boy, follower of the old man. ಇಲ್ಲಿ ಸೆಲ್ಲರ್ ಮಾರ್ತಾ ಇರೋದು ಯಾರು? ಡಾನ್ ಆನ್ಸೆಲ್ಮೋ ಆಗಿರ್ತಾರೆ. ಅಮೇರಿಕನ್ಸ್ ಯಾರು? ಬೈಯರ್ಸ್, ಕೊಂಡ್ಕೊಳ್ಳೋರು. ಮತ್ತು ಎ ಡಾರ್ಕ್ ಯಂಗ್ ಮ್ಯಾನ್ ಅಂದಾಗ ಯಾವಾಗಲೂ ಸಹ ಡಾನ್ ಆನ್ಸೆಲ್ಮೋನ ಹಿಂದೆ ಬರ್ತಾ ಇರತಕ್ಕಂಥ ಒಬ್ಬ ಹುಡುಗನಾಗಿರ್ತಾನೆ. ಆ್ಯಂಡ್ ವೆನ್ ವಿ ಕಮ್ ಟು ಟಾಸ್ಕ್ 6, the multiple choice questions are given for this lesson. According to Don Anselmo, the real owners of the tree were children of Rio and Medio. Then it took months of negotiation to come to an understanding with the old man because he, 4 options given, could not hear properly, was not in station, was not in hurry, did not like Americans. ಅಕಾರ್ಡಿಂಗ್ ಟು ದ ಲೆಸನ್, ಈ ಒಂದು ಪಾಠದ ಪ್ರಕಾರ ಈ ವಾಸ್ ನಾಟ್ ಇನ್ ಹರಿ, ಮೀನ್ಸ್ ಆತನಿಗೆ ಆ ಥರ ಇರಲಿಲ್ಲ ಆ ಒಂದು ಲ್ಯಾಂಡನ್ನು ಮಾರೋದಕ್ಕೆ. ಡಾನ್ ಆನ್ಸೆಲ್ಮೋ ಅಗ್ರೀಡ್ ಟು ಸೆಲ್ ದ ಲ್ಯಾಂಡ್ ಟು ದ ಅಮೇರಿಕನ್ಸ್ ಬಿಕಾಸ್, ಡಾನ್ ಆನ್ಸೆಲ್ಮೋ ಏಕೆ ತನ್ನ ಒಂದು ಲ್ಯಾಂಡನ್ನು ಮಾರಬೇಕು ಅಂದ್ಕೋತಾರೆ ಅಮೇರಿಕನ್ಸ್ಗೆ ಅಂದಾಗ ದೇ ವರ್ ಗುಡ್ ಪೀಪಲ್ಸ್. ದೆನ್ ಡಾನ್ ಆನ್ಸೆಲ್ಮೋ ಟುಕ್ ಪೊಸೆಷನ್ ಆಫ್ ದ ಹೌಸ್ ಫ್ರಮ್ ಹೀಸ್ ಮದರ್. ಡಾನ್ ಆನ್ಸೆಲ್ಮೋಗೆ ಆ ಮನೆ ಮತ್ತು ಆಸ್ತಿ ಅವರ ತಾಯಿಯ ಕಡೆಯಿಂದ ಬಂದಿರುತ್ತೆ. ನೆಕ್ಸ್ಟ್, ಡಾನ್ ಆನ್ಸೆಲ್ಮೋ ಫೈನಲಿ ಟುಕ್ ಓನ್ಲಿ $1,200 ಫಾರ್ ದ ಲ್ಯಾಂಡ್ ಬಿಕಾಸ್ he was a man of principles, because he already agreed for $1,200. But later the Americans found that he had an extra land and they are ready to pay extra money. But as a man of principles, Don Anselmo accepted what he had agreed in the earlier. ಇಲ್ಲಿ ಡಾನ್ ಆನ್ಸೆಲ್ಮೋ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಒಬ್ಬ ನೀತಿ ನಿಯಮಗಳನ್ನು ಫಾಲೋ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಮೊದಲಿಗೆ $1,200ಗೆ ಮಾರೋದಾಗಿ ಒಪ್ಪಿರ್ತಾನೆ. ಆದರೆ ಅಲ್ಲಿ ಎಕ್ಸ್ಟ್ರಾ ಲ್ಯಾಂಡ್ ಇದೆ ಅಂತ ಅಮೇರಿಕನ್ಸು ಎಕ್ಸ್ಟ್ರಾ ಮನಿ ಕೊಡೋಕ್ಕೆ ಬಂದಾಗ ಅದನ್ನು ತಗೊಳ್ಳೋದಿಲ್ಲ. ಸೊ ಈ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಕಮ್ ಟು ಟಾಸ್ಕ್ 7, ಗಿವ್ 1 ವರ್ಡ್ ಫಾರ್ ದ ಫಾಲೋಯಿಂಗ್. ಇಲ್ಲಿ ಒಂದು ಪದವನ್ನು ಬರಿಬೇಕಾಗತ್ತೆ. ಎ ನ್ಯಾರೋ ಸ್ಮಾಲ್ ಸ್ಟ್ರೀಮ್ ಆರ್ ರಿವರ್, ಸಣ್ಣದಾಗಿ ಹರಿತಕ್ಕಂಥ ಒಂದು ಜೆರಿ, ಕ್ರೀಕ್. ಎ ಪೀಸ್ ಆಫ್ ಲ್ಯಾಂಡ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್.
ಹಣ್ಣಿನ ಮರಗಳು ಬೆಳೀತಕ್ಕಂತಹ ಒಂದು ತೋಟವನ್ನು ಆರ್ಚರ್ಡ್ ಅಂತ ಕರಿತೇವೆ. ಟು ಕಟ್ ಆಫ್ ಸಮ್ ಬ್ರಾಂಚಸ್ ಆಫ್ ಟ್ರೀ ಆ್ಯಂಡ್ ಮೇಕ್ ಇಟ್ ಗ್ರೋ ಬೆಟರ್. ಮರದ ರೆಂಬೆಗಳನ್ನು ಕಟ್ ಮಾಡಿ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಮಾಡ್ತಕ್ಕಂಥದ್ದನ್ನು ಪ್ರೂನ್ ಅಂತ ಕರಿತೇವೆ. ಎ ಟೈಪ್ ಆಫ್ ಸ್ಮಾಲ್ ಡೇರ್ ವಿಚ್ ಹ್ಯಾಸ್ ಬ್ಯೂಟಿಫುಲ್ ಐಸ್. ಒಂದು ಸಣ್ಣ ಜಿಂಕೆ, ತುಂಬ ಬ್ಯೂಟಿಫುಲ್ ಐಸನ್ನು ಹೊಂದಿರತಕ್ಕಂಥ ಜಿಂಕೆ ಹೆಸರು ಗ್ಯಾಜಲೆ. ಎ ವೆರಿ ಲಾರ್ಜ್ ಫಾರ್ಮ್, ಅತಿ ದೊಡ್ಡದಾದಂಥ ತೋಟ ರ್ಯಾಂಚ್. ಇಲ್ಲಿ ಬ್ರಾಕೆಟಲ್ಲಿ ಅದಕ್ಕೆ ಆನ್ಸರ್ಸ್ ಕೊಟ್ಟಿದ್ದಾರೆ. ಆ ಒಂದು ಗಿವ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್ ಈಸ್ ಟಾಸ್ಕ್ 7. ನೆಕ್ಸ್ಟ್ ವೆನ್ ಯು ಕಮ್ ಟು ಟಾಸ್ಕ್ 8, ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ಬೈ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. A small stream, unpleasant, fruit-bearing trees, old-fashioned house, attractive. For this, you have to refer the first paragraph of the lesson. ಈ ಒಂದು ಚಿತ್ರಕ್ಕೆ ನೀವು ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾದ್ರೆ ಇಲ್ಲಿ ಮೊದಲನೇ ಪ್ಯಾರಾ ಇದೆಯಲ್ಲ ಪಾಠದಲ್ಲಿ, ಅದನ್ನು ಗಮನಿಸಿ. ದೇರ್ ಇಟ್ ಈಸ್ ಗಿವನ್, ದ ಓಲ್ಡ್ ಮ್ಯಾನ್ ಹ್ಯಾಡ್ ಆ್ಯನ್ ಓಲ್ಡ್ ಆ್ಯಂಡ್ ಸ್ಮಾಲ್ ಹೌಸ್. ಇಟ್ ಈಸ್ ಬ್ಯೂಟಿಫುಲ್ ಆ್ಯಂಡ್ wretched, that is called unpleasant. A small stream or river passing through his land. ಆತನ ಜಮೀನಲ್ಲಿ ಒಂದು ಸಣ್ಣ ನದಿ ಹರಿತಾ ಇರುತ್ತೆ. Then fruit bearing trees is nothing but the orchard is surrounded around the house, and the house was old and wretched and very attractive. ಆ ಒಂದು ಪ್ಯಾರಾಗ್ರಾಫನ್ನು ನೀವೇನು ಮಾಡ್ಬೋದು, ಇಲ್ಲಿ ಈ ಒಂದು ಪಿಕ್ಚರ್ಗೆ ಪ್ಯಾರಾ ಥರ ಬರಿಬೋದು. ಆ್ಯಂಡ್ ಟಾಸ್ಕ್ 9 is given. Read the following sentences and say whether they are true or false. Your first one given. The old man was unhurried. Yes, it is true. The old man was unhurried. ಅಂದರೆ ಆತನಿಗೆ ಆ ಥರ ಇರಲಿಲ್ಲ, ಬೇಗನೆ ಬಂದು ಮಾರಲಿಲ್ಲ, ನಿಧಾನವಾಗಿ ಮಾರಾಟ ಮಾಡೋಕ್ಕೆ ಬಂದಿದ್ದ. The old man did not till the same land which his people had tilled. It is false. The old man, ಡಾನ್ ಅನ್ಸೆಲ್ಮೋ, till means ಉಳುಮೆ ಮಾಡೋದು ಅಥವಾ ಅಗ್ರಿಕಲ್ಚರ್, ಫಾರ್ಮಿಂಗ್, ವ್ಯವಸಾಯ ಮಾಡ್ತಕ್ಕಂಥದ್ದು. ವಿಚ್ ಈಸ್ ಪೀಪಲ್ ಹ್ಯಾಡ್ ಟಿಲ್ಡ್ ಅಂದರೆ ಅವರ ಪೂರ್ವಜರು ಉಳುಮೆ ಮಾಡಿ ಬೆಳೆ ಬೆಳೀತಾ ಇರ್ತಕ್ಕಂಥ ಭೂಮಿಯಲ್ಲಿ ಆತ ಬೆಳೆ ಬೆಳೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಫಾಲ್ಸ್ ಬಿಕಾಸ್ ಈ ಟಿಲ್ಡ್ ದ ಸೇಮ್ ಲ್ಯಾಂಡ್ ವಿಚ್ ಈಸ್ ಪೀಪಲ್ ಹ್ಯಾಡ್ ಟಿಲ್ಡ್. ಓಕೆ, ಇದು ಸಹ ಮೊದಲನೇ ಪ್ಯಾರಾಗ್ರಾಫಲ್ಲಿ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಇಟ್ ಈಸ್ ಟ್ರೂ. ಅವರ ಮನೆ ಸುತ್ತ ಇದ್ದಂಥ ಆರ್ಚರ್ಡ್, ಇಟ್ ಈಸ್ ನ್ಯಾರಲ್ಡ್ ಆ್ಯಂಡ್ ಬ್ಯೂಟಿಫುಲ್. Next, Don Anselmo Land extended the river that he owned almost twice as much he thought. Yes, it is true. Because when the Americans sent a surveyor, he discovered that Don Anselmo's land extended across the river and it is twice as much he thought. ಓಕೆ, ಅಲ್ಲಿ ಆ ಡಾನ್ ಅನ್ಸೆಲ್ಮೋ ತನಗೆ ಎಷ್ಟು ಜಮೀನಿದೆ ಅಂದ್ಕೊಂಡಿರ್ತಾನೆ ಅದಕ್ಕಿಂತ 2ರಷ್ಟು ಆ ನದಿಯಿಂದ ಆ ಕಡೆ ಸಹನೂ ಇರುತ್ತೆ. ಇಟ್ ಈಸ್ ಟ್ರೂ. ನೆಕ್ಸ್ಟ್ ಫಿಫ್ತ್ ಒನ್. Don Anselmo was ready to take the money offered by the Americans for additional land. No, it is false. Don Anselmo was not ready to take the money which is offered by the Americans for additional land. ಅಮೇರಿಕನ್ಸು ಅಲ್ಲಿ ಅಡಿಷ್ನಲ್ ಲ್ಯಾಂಡ್, ಎಕ್ಸ್ಟ್ರಾ ಲ್ಯಾಂಡ್ಗೆ ಅಮೌಂಟನ್ನು ಎಕ್ಸ್ಟ್ರಾ ಕೊಡೋಕ್ಕೆ ಬಂದಾಗ Anselmo was not ready. He is not ready to take that money. It is false. Sixth one. The children of Rio and Medio laughed and talked back good-naturedly in Spanish. It is true. Because when the Americans moved to the Don Anselmo house, the children are overrun their property and they took out the blossoms and they played under the trees. When they are talked or when they are asked, they talked and laughed in good-naturedly. ಇಲ್ಲಿ ಆ ಮಕ್ಕಳೇನು ಮಾಡ್ತಾರೆ, ಅಮೇರಿಕನ್ಸು ಡಾನ್ ಆನ್ಸೆಲ್ಮೋ ಮನೆಗೆ ಬಂದ ನಂತರ ಮಕ್ಕಳು ಪ್ರತಿದಿನ ಒಂದು ಮರಗಳ ಕೆಳಗೆ ಹೋಗಿ ಹಾಡ್ತಾರೆ, ಹಣ್ಣು ಹಂಪಲನ್ನೆಲ್ಲ ಕಿತ್ತಾಕ್ತಾ ಇರ್ತಾರೆ. ಅವರನ್ನು ಕೇಳಿದಾಗ ಅವರು ಒಳ್ಳೆಯ ಒಂದು ನಡತೆಯಲ್ಲೇ ನಗ್ತಾ ಮಾತಾಡ್ತಾ ಇರ್ತಾರೆ. ಡಾನ್ ಆನ್ಸೆಲ್ಮೋ ಪ್ಲಾಂಟೆಡ್ ಟ್ರೀಸ್ ಫಾರ್ ಹಿಸ್ ಸನ್ಸ್ ಆ್ಯಂಡ್ ಡಾಟರ್ಸ್ ಓನ್ಲಿ. ರಾಂಗ್. ಡಾನ್ ಆನ್ಸೆಲ್ಮೋ ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮಾತ್ರ ಅಥವಾ ತನ್ನ ಮಗಳಿಗೆ ಅಥವಾ ತನ್ನ ಮಗನಿಗೆ ಆಗಲಿ ಮರ ಅಲ್ಲಿ ನೆಟ್ಟಿರೋದಿಲ್ಲ. ಡಾನ್ ಆನ್ಸೆಲ್ಮೋ ಪ್ಲಾಂಟೆಡ್ ಫಾರ್ ಎವ್ರಿ ಚೈಲ್ಡ್ ಬೋರ್ನ್ ಆನ್ ದಟ್ ವಿಲೇಜ್. ಆ ಹಳ್ಳಿಯಲ್ಲಿ ಹುಟ್ಟಿದಂಥ ಪ್ರತಿ ಮಗುವಿನ ಹೆಸರಲ್ಲೂ ಸಹ ಮರವನ್ನು ನೆಟ್ಟಿರ್ತಾರೆ. ನೆಕ್ಸ್ಟ್ ಏಯ್ತ್. ದ ಚಿಲ್ಡ್ರನ್ಸ್ ವರ್ ಓವರ್ ರನ್ನಿಂಗ್ ಅರೌಂಡ್ ದ ಲ್ಯಾಂಡ್. ಎಸ್, ದ ಚಿಲ್ಡ್ರನ್ಸ್ ವರ್ ರನ್ನಿಂಗ್ ಅರೌಂಡ್ ದಿ ಲ್ಯಾಂಡ್. Next, Americans had replastered the old house
pruned the trees and patched the fence. It is also true. When the Americans came to the Don Anselmo house, they replastered the old house and they pruned the trees and they patched the fence and they moved to the house. Don Anselmo was man of principles. Yes, it is true. Then rearrange the following letters into meaningful words. Here I made the meaningful words for each. The given, first one is orchard, second one is gazelle, third one is janitor, fourth one is blossoms, and fifth one is engineer. So these are all the activities, tasks for Don Anselmo, the gentleman of Rio and Medio lesson. And here the questions are also given. Here answer the following questions in 2 or 3 sentences. I give only brief answer here. Why do you think the Americans wanted to buy the Don Anselmo's land? I give a brief answer. ತುಂಬ ಸಣ್ಣದಾಗಿ ಇಲ್ಲಿ ಉತ್ತರವನ್ನು ಕೊಟ್ಟಿರ್ತಾನೆ. You have to read and write full answer. Don Anselmo's land had beautiful house, orchard around the house, and a small creek ran through his land. I gave briefly. You have to read the first paragraph and you have to write it in your own. How do you say Anselmo was passionate about his land and children of Rio and Medio? ಇಲ್ಲಿ ಅನ್ಸೆಲ್ಮೋ ಅವರು ತಮ್ಮ ಒಂದು ಜಮೀನಿನ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದರು. ಅವರು ತುಂಬ ಇಷ್ಟಪಡ್ತಾಯಿದ್ರು. ಹೇಗೆ ಅಂತ ಇಲ್ಲಿ ಅಷ್ಟೇ ನಾನು ತುಂಬ ಚಿಕ್ಕದಾಗಿ ಆನ್ಸರನ್ನು ಕೊಟ್ಟಿದ್ದೇನೆ. ಡಾನ್ ಆನ್ಸೆಲ್ಮೋ ಟಿಲ್ಡ್ ದ ಸೇಮ್ ಲ್ಯಾಂಡ್ ಹಿಸ್ ಎನ್ಸಿಸ್ಟರ್ಸ್ ಹ್ಯಾಡ್ ಟಿಲ್ಡ್. ಡಾನ್ ಆನ್ಸೆಲ್ಮೋನ ಪೂರ್ವಜರು ಉತ್ತು ಬೆಳೆ ಬೆಳೆದಿರ್ತಕ್ಕಂಥ ಜಮೀನಿನಲ್ಲಿ ಇವರು ಸಹ ಉಳುಮೆ ಮಾಡಿ ಬೆಳೆ ತೆಗಿತಾಯಿದ್ರು. ಆ್ಯಂಡ್ ದೆನ್ ವೆನ್ ಎವ್ರಿ ಚೈಲ್ಡ್ ಬಾರ್ನ್ ಆನ್ ದಟ್ ವಿಲೇಜ್ ಡಾನ್ ಆನ್ಸೆಲ್ಮೋ ಪ್ಲಾಂಟೆಡ್ ದ ಟ್ರೀ ಇನ್ ದ ನೇಮ್ ಆಫ್ ದ ಚೈಲ್ಡ್. ಆ ಹಳ್ಳಿಯಲ್ಲಿ ಪ್ರತಿ ಮಗು ಹುಟ್ಟಿದಾಗಲೂ ಸಹ ಡಾನ್ ಆನ್ಸೆಲ್ಮೋ ಏನು ಮಾಡ್ತಾರೆ, ಅವರ ಹೆಸರಿನಲ್ಲಿ ಒಂದು ಮರವನ್ನು ನೆಡ್ತಾ ಇರ್ತಾರೆ. ಸೊ ಇಟ್ ಈಸ್ ಸೇಸ್ ದಟ್ ಈಸ್ ಪ್ಯಾಷನೇಟ್ ಅಬೌಟ್ ಈಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್. ಆ್ಯಂಡ್ ದೆರ್ ಈಸ್ ಸಮ್ ಮೋರ್ ಥಿಂಗ್ ಇನ್ ದ ಲೆಸನ್. ರೀಡ್ ಇಟ್ ಆ್ಯಂಡ್ ರೈಟ್ ದಿ ಆನ್ಸರ್ ಇನ್ ಯುವರ್ ಓನ್ ವೇ. ಆ್ಯಂಡ್ ಡಾನ್ ಆನ್ಸೆಲ್ಮೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಹೌ? ಡಾನ್ ಆನ್ಸೆಲ್ಮೋ ಅಂತಕ್ಕಂಥವ್ರು ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಒಬ್ಬ ಒಳ್ಳೆಯ ನಡತೆ ಗುಣವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹೇಗೆ ಅಂತ ಕೇಳಿದ್ದಾರೆ. ಆ್ಯಂಡ್ ದ ಸೇಮ್ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ಅನದರ್ ವೇ. ಡಾನ್ ಆನ್ಸೆಲ್ಮೋ ವಾಸ್ ಜನರಸ್. ಎಕ್ಸ್ಪ್ಲೇನ್ ಅಂತ ಬೇಕಾದರೂ ಕೇಳ್ಬೋದು. ಡಾನ್ ಆನ್ಸೆಲ್ಮೋ ವಾಸ್ ವೆರಿ ಜನರಸ್ ಮ್ಯಾನ್. ಹಿ ಅಗ್ರೀಡ್ ಟು ಸೆಲ್ ಹಿಸ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ಹಿ ಡಿಡ್ ನಾಟ್ ಅಕ್ಸೆಪ್ಟ್ ದ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ಅಮೇರಿಕನ್ಸ್. ಸೊ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆ್ಯಂಡ್ ಎಕ್ಸ್ಟ್ರಾಕ್ಟ್ಸ್ ಈಸ್ ಗಿವನ್ ಹಿಯರ್. ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸ್ಟ್ರಾಕ್ಟ್ ಬಂದು ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ. ನಾವು ಒಂದು ಅನ್ವೇಷಣೆಯನ್ನು ಮಾಡಿದ್ದೇವೆ. ಹೂ ಡಸ್ ವಿ ರೆಫರ್ ಟು? ನಾವು ಎಂದರೆ ಯಾರು? ವಿ ರೆಫರ್ ಟು ಅಮೇರಿಕನ್ಸ್. ವೆನ್ ವಾಸ್ ದಿಸ್ ಸೆಡ್? ಯಾವಾಗ ಇದನ್ನು ಹೇಳಿದ್ರೆ ಅಂದಾಗ ದಿಸ್ ವಾಸ್ ಸೆಡ್ ಅಟ್ ದ ಟೈಮ್ ಆಫ್ ದ ಸೇಲ್ ಡೀಡ್. ಇದನ್ನು ಆ ಒಂದು ಸೇಲ್ ಡೀಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಹೇಳ್ತಾರೆ. ವಾಟ್ ವಾಸ್ ದ ಡಿಸ್ಕವರಿ? ಅವ್ರು ಮಾಡಿರ್ತಕ್ಕಂಥ ಅನ್ವೇಷಣೆಗೆ ಏನಾಗಿತ್ತು? ಡಾನ್ ಆನ್ಸೆಲ್ಮೋ ಓನ್ಡ್ ಎಕ್ಸ್ಟ್ರಾ ಲ್ಯಾಂಡ್ ದ್ಯಾನ್ ಹಿ ಥಾಟ್. ಡಾನ್ ಆನ್ಸೆಲ್ಮೋ ತಾನು ಅಂದುಕೊಂಡಿದ್ದಕ್ಕಿಂತ ಎಕ್ಸ್ಟ್ರಾ ಲ್ಯಾಂಡನ್ನು ಹೊಂದಿದ್ರು. ದೀಸ್ ಅಮೇರಿಕನ್ಸ್ ಆರ್ ಬಿಯೋನೋ ಜೆಂಟೆ. ಈ ಅಮೇರಿಕನ್ಸು ಒಳ್ಳೆಯ ಜನ. ಹೂ ಸೆಡ್ ದಿಸ್? ಡಾನ್ ಆನ್ಸೆಲ್ಮೋ ಸೆಡ್ ದಿಸ್. ಡಾನ್ ಆನ್ಸೆಲ್ಮೋ ಈ ಮಾತನ್ನು ಹೇಳ್ತಾರೆ. ವೆನ್ ವಾಸ್ ದಿಸ್ ಸೆಡ್? ಯಾವಾಗ ಹೇಳ್ತಾರೆ? ವೆನ್ ದ ಸ್ಟೋರಿ ಟೆಲ್ಲರ್ ಕಂಪ್ಲೈಂಡ್ ಅಬೌಟ್ ದ ಚಿಲ್ಡ್ರನ್. ಅಲ್ಲಿ ಅಮೇರಿಕನ್ಸ್ ಬಂದು ಸ್ಟೋರಿ ಟೆಲ್ಲರ್ಗೆ ಹೇಳಿರ್ತಾರೆ, ಆ ಮಕ್ಕಳ ತುಂಬ ನಮಗೆ ಚೇಷ್ಟೆ ಮಾಡ್ತಾ ಇದ್ದಾರೆ, ನಮ್ಮ ಜಮೀನಲ್ಲಿ ಬರ್ತಾ ಇದ್ದಾರೆ ಅಂತ. ಅದನ್ನು ಹೇಳಿದಾಗ ಡಾನ್ ಆನ್ಸೆಲ್ಮೋ ಸೆಡ್ ಲೈಕ್ ದಿಸ್, ಅಮೇರಿಕನ್ಸ್ ಆರ್ ಬಿಯೋನೋ ಜೆಂಟೆ, ಸೊ ಐ ಆಮ್ ಅಗ್ರೀಡ್ ಟು ಸೆಲ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ವಾಟ್ ಡಸ್ ಬಿಯೋನೋ ಜೆಂಟೆ ಮೀನ್ಸ್? ಬಿಯೋನೋ ಜೆಂಟೆ ಮೀನ್ಸ್ ಗುಡ್ peoples are good neighbors. Actually, good neighbors are good peoples. And task 13, fill in the blanks with the other form of verbs. One is done for you. Illi the 5 forms of verbs is given. Verb 1, verb 2, verb 3, verb 4, verb 5. See, I filled all the forms, but you have to fill it your own. Just it is for your sake. Means for key answer I gave here. You have to fill it your own. Speak, speaks, spoke, spoken, speaking, to speak. ಇಲ್ಲಿ ಸ್ಪೀಕ್, ಸ್ಪೀಕ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ವರ್ಬ್ 1 ಆಗುತ್ತೆ. ಸ್ಪೋಕ್ ಪಾಸ್ಟ್ ಟೆನ್ಸ್, ಸ್ಪೋಕನ್ ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್. ಇಯರ್ ಪಾಸ್ಟ್ ಪಾರ್ಟಿಸಿಪಲನ್ನು ನಾವು ಯೂಸ್ ಮಾಡಬೇಕಾದ್ರೆ ಅದರ ಮುಂದ್ಗಡೆ ಹ್ಯಾಸ್, ಹ್ಯಾವ್, ಹ್ಯಾಡನ್ನು ಬಳಸಿರಬೇಕಾಗತ್ತೆ. ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಸ್ಪೀಕಿಂಗ್ ಆಗುತ್ತೆ. ಆ್ಯಂಡ್ ಇನ್ಫಿನಿಟಿವ್ ಟು ಸ್ಪೀಕ್. ಇನ್ಫಿನಿಟಿವ್ ಮೀನ್ಸ್ ಇಸ್ ನಥಿಂಗ್ ಬಟ್ ವಿಚ್ ದ present verb 1 followed by to
ಟೂನ ಮುಂದೆ ವರ್ಬ್ ಒನ್ ಇರೋದನ್ನು ನಾವು ಇನ್ಫಿನಿಟಿವ್ ಅಂತೇಳಿ ಕರಿತೇವೆ. ಕಮ್, ಕಮ್ಸ್, ಟೆಲ್, ಟೆಲ್ಸ್, ಮೇಕ್ಸ್, sells, runs, walks, begins. See, all the verbs are given here. And next one is given, match the following clues given in the column A with the appropriate sentence given in the column B. So this is the if clause activity. ನಿಮ್ಗೆ ಈಗಾಗಲೇ if clause ನ ಬಗ್ಗೆ ಗೊತ್ತಿರುತ್ತೆ. There are 3 conditions in if clause. One is present. When the if clause in present, in main clause we have to use will and verb 1. If the if clause is in past tense, we have to use would and verb 1 in main clause. And if the if clause sentence is in past perfect form, we have to use would have and verb 3 in the main clause. ಇಲ್ಲಿ if clause ಅಂತಕ್ಕಂಥದ್ದು ಒಂದು if ಸೆಂಟೆನ್ಸ್ ಇರುತ್ತೆ, ಇನ್ನೊಂದು ಮೇನ್ ಸೆಂಟೆನ್ಸ್ ಇರುತ್ತೆ, ಮೇನ್ ಕ್ಲಾಸ್ ಇರುತ್ತೆ. ಇಫ್ ಕ್ಲಾಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಮೇನ್ ಕ್ಲಾಸಲ್ಲಿ ನಾವು ವಿಲ್ ಪ್ಲಸ್ ವರ್ಬ್ ಒನ್ನನ್ನು ಯೂಸ್ ಮಾಡಬೇಕಾಗುತ್ತೆ. ಅದೇ ಇಫ್ ಕ್ಲಾಸ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಮೇನ್ ಕ್ಲಾಸಲ್ಲಿ ವುಡ್ ಪ್ಲಸ್ ವರ್ಬ್ ಒನ್ನನ್ನು ಯೂಸ್ ಮಾಡಬೇಕು. ಹಾಗೆ ಇಫ್ ಕ್ಲಾಸ್ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇತ್ತು, ಹ್ಯಾಡ್ ಅನ್ನೋದನ್ನ ಬಳಸಿದ್ರು ಅಂದರೆ ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮೇನ್ ಕ್ಲಾಸಲ್ಲಿ ವುಡ್ ಹ್ಯಾವ್ ಪ್ಲಸ್ ವರ್ಬ್ 3 ಬಳಸಬೇಕು. ಸಿ ಹಿಯರ್, ಇಫ್ ರಾಜು ಹ್ಯಾಡ್ ಬ್ರಾಟ್ ಇಸ್ ಕ್ಯಾಮರಾ, ಸೊ ಅದಕ್ಕೆ ಆಪ್ಷನ್ ಲಾಸ್ಟ್ ಒನ್, ವಿ ವುಡ್ ಹ್ಯಾವ್ ಟೇಕನ್ ಫೋಟೋಗ್ರಾಫ್ಸ್. ಯಾಕೆ ರಾಜು ಹ್ಯಾಡ್ ಬ್ರಾಟ್ ಅಂತಕ್ಕಂಥದ್ದು ಪಾಸ್ಟ್ ಪರ್ಫೆಕ್ಟ್ ಥರ್ಡ್ ಕಂಡೀಷನ್ ಇರುತ್ತೆ, ಅದಕ್ಕೆ ನಾವು ವುಡ್ ಹ್ಯಾವ್ ವರ್ಬ್ 3 ವುಡ್ ಹ್ಯಾವ್ ಟೇಕನ್ ಬಳಸಿದ್ದೇವೆ. ಇಫ್ ವಿರಾಟ್ ಕೊಹ್ಲಿ ಹ್ಯಾಡ್ ಚೂಸನ್, ದಿಸ್ ಈಸ್ ಆಲ್ಸೋ ದ ಥರ್ಡ್ ಕಂಡೀಷನ್ ಪಾಸ್ಟ್ ಪರ್ಫೆಕ್ಟ್. ನೋಡಿ ಹ್ಯಾಡ್ ಚೂಸನ್ ಇದೆ, ಇಂಡಿಯಾ ವುಡ್ ಹ್ಯಾವ್ ಓನ್ ದ ಮ್ಯಾಚ್. ನೋಡಿ ವುಡ್ ಹ್ಯಾವ್ ಪ್ಲಸ್ ವರ್ಬ್ 3 ಕೊಟ್ಟಿದೆ, ವುಡ್ ಹ್ಯಾವ್ ಓನ್ ದ ಮ್ಯಾಚ್. Next, if Baleshwar hadn't helped Roma, this is also hadn't helped. This is also past perfect, means third condition. Ali, she would have bled to death. And if you have studied well, if you have studied well, have studied antakantaddu, it is actually third condition it will come. Actually it is a present perfect, but it is a perfect, so you would have scored good marks. Then if you had reached the station before 10 a.m, you wouldn't have missed the train. See, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ಥರ್ಡ್ ಕಂಡೀಷನ್ನೇ ಕೊಟ್ಟಿದೆ, ಯಾಕಂದರೆ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಥರ್ಡ್ ಕಂಡೀಷನ್ ಮೇಲೇ ಇಫ್ ಕ್ಲಾಸನ್ನು ಕೇಳ್ತಾರೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ದಿಸ್ 3 conditions and enrich your vocabulary and match the following is given. Now here is I am the land poem. Here I am the land is, maybe you have watched that video or you will watch that one in ಡಿ ಚಂದನ. ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥದ್ದು ನಿಮಗೆ ಡಿ ಚಂದನದಲ್ಲೇ ಆಗಿರುತ್ತೆ, ಅಥವಾ ಅದನ್ನ ನೋಡಿರ್ತೀರ, ಅಥವಾ ನೀವು ವಿಡಿಯೋನ ನೋಡ್ಬೋದು, ಡಿ ಚಂದನದಲ್ಲ ಅದು ರಿಪೀಟ್ ಆಗಿ ಮುಂದೆ ನೋಡ್ಬೋದಾಗುತ್ತೆ. ಇಲ್ಲಿ ಐ ಆಮ್ ದ ಲ್ಯಾಂಡ್ ರಿಟನ್ ಬೈ ಮೆರಿನಾ ಡಿ ಬೆಲ್ಲಂಗೆಟಾ. The land have a patience and it's watching the man doing all the activities, and then the land says I lie patient, means I wait, and finally it asserts the man that saying that you cannot put a fence around the planet earth. ಇಲ್ಲಿ ಭೂಮಿ ಅಂತಕ್ಕಂಥದ್ದು ಐ ವೆಯ್ಟ್, ನಾನು ತಾಳ್ಮೆಯಿಂದ ನೋಡ್ತಾ ಇದ್ದೇನೆ, ಮನುಷ್ಯ ನೀನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು ನೀನು ನನ್ನನ್ನು ಸ್ವಂತ ಅಂತ ಇದೆಯಾ, ಆದರೆ ನಾನು ಎಲ್ಲವನ್ನು ನೋಡಿ ಸಹಿಸ್ಕೋತಾ ಇದ್ದೇನೆ. ನೀವು ಗನ್ನುಗಳು ಬರ್ತೀರಾ, ಯುದ್ಧ ಮಾಡ್ತೀರಾ, ನನ್ನನ್ನು ಕೆಮ್ಮು ಹಾಗೆ ಮಾಡ್ತೀರಾ, ನನ್ನ ಮೇಲೆ ಬೇಲಿ ಹಾಕ್ತೀರಾ, ನನಗೆ ಅದೊಂದು ಚೈನ್ ಲಿಂಕ್ ನೆಕ್ಲೆಸ್ ಥರ ಇರುತ್ತೆ, ಆದರೆ ನಿನ್ನ ಕೈಯಲ್ಲಿ ನನ್ನ ಭೂಗ್ರಹದ ಸುತ್ತ ಬೇಲಿ ಕಟ್ಟಲು ಸಾಧ್ಯವಿಲ್ಲ ಅಂತ ಹೇಳಿ ಕೊನೆಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ವಾಕ್ಯವನ್ನು ಹೇಳುತ್ತೆ. ಇದರ ಸಮರಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರೀಡ್ ದಿಸ್ ಸಮರಿ ವೆರಿ ಕೇರ್ಫುಲಿ. ಆ್ಯಂಡ್ ಇಫ್ ಯು ವಾಂಟ್ ಟು ವಾಚ್ ದಿಸ್ ಪೊಯಮ್, ದ ಪೊಯಮ್ ಈಸ್ ಇನ್ ಮೈ ಯೂಟ್ಯೂಬ್ ಚಾನಲ್, ಯು ಕ್ಯಾನ್ ವಾಚ್ ಇಟ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಐ ಆಮ್ ದ ಲ್ಯಾಂಡ್ ಪೊಯಮನ್ನು ಮಾಡಿದ್ದೇನೆ, ಆ ಒಂದು ಪೊಯಮನ್ನು ನೀವು ನೋಡಬಹುದು. ಆ್ಯಂಡ್ ದ ಆ್ಯಕ್ಟಿವಿಟಿ ಈಸ್ ಗಿವನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಸ್ಪೀಕರ್ ಆಫ್ ದ ಪೊಯಮ್, ಈ ಒಂದು ಪದ್ಯದ ಸ್ಪೀಕರ್ ಯಾರು? ನರೇಟರ್ ಆಫ್ ದ ಪೊಯಮ್ ಆರ್ ಆಥರ್ ಆಫ್ ದ ಪೊಯಮ್ ಮೆರಿನಾ ಡಿ ಬೆಲ್ಲಂಗೆಟಾ. ಆದರೆ ಸ್ಪೀಕರ್ ಮಾತಾಡ್ತಾ ಇರ್ತಕ್ಕಂಥವ್ರು ದ ಲ್ಯಾಂಡ್ ಭೂಮಿ. ಐ ವೆಯ್ಟ್ ಇನ್ ಲೈನ್ 1 ಸಜೆಸ್ಟ್ ದ ಫೀಲಿಂಗ್ ಆಫ್,
ಐ ವೆಯ್ಟ್ ಅಂತಕ್ಕಂಥದ್ರಲ್ಲಿ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಮೀನ್ಸ್ ಪೇಷನ್ಸ್, ತಾಳ್ಮೆ. ಯು ಕೆನಾಟ್ ಪುಟ್ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ದ above line tells us the land has the quality of assertion, self-assertion. Next, match the following. The land waits, the people shouts, the warmonger destroys. And study the actions given below and classify them appropriately. ಇಲ್ಲಿ ವರ್ಡ್ಸನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಡಿವೈಡ್ ಮಾಡಬೇಕಾಗುತ್ತೆ. ಯಾವ ರೀತಿ ನೋಡಿ ಇಲ್ಲಿದೆ. ಲ್ಯಾಂಡ್ಗೆ ಯಾವ ವರ್ಡ್ಸ್ ಬರುತ್ತೆ, ಮತ್ತು ಕಾಮನ್ ಮ್ಯಾನ್ ಚೈಲ್ಡ್ಗೆ ಯಾವ ವರ್ಡ್ಸ್ ಇದೆ, ವಾರ್ ಮಂಗರರ್ಗೆ ಯಾವ ವರ್ಡ್ಸ್ ಇದೆ. ಈ ಪದಗಳನ್ನು ನೋಡಿ. ಚೋಕ್ಸ್, ಶೂಟ್ಸ್, ವೆಯ್ಟ್ಸ್, ಡೆಸ್ಟ್ರಾಯ್ಸ್, ಶೌಟ್ಸ್, ಸಿಂಗ್ಸ್, ರಿಜಾಯ್ಸಸ್, ಪ್ಲಾಂಟ್ಸ್, ಡ್ಯಾನ್ಸಸ್, ಗ್ರೂಸ್, ಟ್ರಂಪಲ್ಸ್, ಗ್ರೋಸ್, ಸೇಸ್, ಹಿ ಓನ್ಸ್, ಫೇಸಸ್ ದ ಚಾಲೆಂಜ್, ಕಿಲ್ಸ್. ಈ ಪದಗಳನ್ನು ಲ್ಯಾಂಡ್ಗೆ ಯಾವ ಪದ ಬರುತ್ತೆ, ಕಾಮನ್ ಮ್ಯಾನ್ ಆರ್ ಚೈಲ್ಡ್ಗೆ ಯಾವ ಪದ ಬರುತ್ತೆ, ಈ ವಾರ್ ಮಂಗರರ್ಗೆ ಯಾವ ಪದಗಳು ಬರುತ್ತೆ ಅಂತ ನಾವು ಡಿವೈಡ್ ಮಾಡಬೇಕು. ಇಲ್ಲಿ ಲ್ಯಾಂಡ್ಗೆ ವೆಯ್ಟ್ಸ್, grows, chokes, faces the challenge. A common man or childಗೆ plants, shouts, says he owns, rejoices, tramples, sings. A warmonger, soldiersಗೆ ಬರ್ತಕ್ಕಂಥದ್ದು shoots, destroys, kills. And next, answer the following questions are given. I wait is repeated 5 times in the poem. What quality of the speaker is highlighted with this ರಿಪಿಟೇಷನ್? ಐ ವೆಯ್ಟ್ ಅಂತಕ್ಕಂಥದ್ದು 5-6 ಬಾರಿ ರಿಪೀಟ್ ಆಗಿದೆ ಪೊಯಮಲ್ಲಿ. ಇದರಲ್ಲಿ ಯಾವ ಕ್ವಾಲಿಟಿ ಹೈಲೈಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ದ ಪೇಷನ್ಸ್ ಆಫ್ ದ ಅರ್ತ್ ಈಸ್ ಹೈಲೈಟೆಡ್. ದ ಕ್ವಾಲಿಟಿ ಆಫ್ ಪೇಷನ್ಸ್ ಆಫ್ ದ ಅರ್ತ್ ಈಸ್ ಹೈಲೈಟೆಡ್ ಇನ್ ಹೈ ವೆಯ್ಟ್. ಆ್ಯಂಡ್ ಲಾಸ್ಟ್ಲಿ, ವಾಟ್ ಡಸ್ ದ ಪ್ರೇಸ್ ಕಾರ್ಲಾಟ್ ಐಸ್ ಸ್ಟೇರ್ ಸಜೆಸ್ಟ್? ಇಲ್ಲಿ ಕಾರ್ಲಾಟ್ ಐಸ್ ಅಂತಕ್ಕಂಥದ್ದು ಏನನ್ನು ಸಜೆಸ್ಟ್ ಮಾಡುತ್ತೆ ಅಂದಾಗ, ಇಟ್ ಸಜೆಸ್ಟ್ ದಿ ಅರ್ತ್ ವಾಸ್ ಸ್ಟೇರಿಂಗ್ ಲೈಕ್ ದ ಲೈಟ್ಸ್ ಆಫ್ ಎ ಕಾರ್ ಪಾರ್ಕ್ಡ್ ಆನ್ ಇಟ್. ಒಂದು ಪಾರ್ಕಿಂಗ್ನಲ್ಲಿ ಒಂದು ಲೈಟ್, ಒಂದು ಕಾರು 2 ಲೈಟನ್ನು ಆನ್ ಮಾಡಿ ನಿಲ್ಲಿಸಿರೋ ರೀತಿ ಒಂದು ಭೂಮಿ ಸಹ ಕಣ್ಬಿಟ್ಟು ನೋಡ್ತಾ ಇದೆ ಅಂತಕ್ಕಂಥದ್ದನ್ನು ಎ ಕಾರ್ಲಾಟ್ ಐಸ್ ಸ್ಟೇರ್ ಅನ್ನೋದು ನಮಗೆ ಸಜೆಸ್ಟ್ ಮಾಡುತ್ತೆ. ದಿಸ್ ಈಸ್ ದ ಎಂಡ್ ಆಫ್ ಯುವರ್ ವರ್ಕ್ ಶೀಟ್ಸ್ ಫಾರ್ ದಿ ಅಕ್ಟೋಬರ್. ಓಕೆ, ಐ ಹೋಪ್ ಯು ಕಮ್ ಟು ನೋ ದ ಕೀ ಸೊಲ್ಯೂಷನ್ಸ್ ಫಾರ್ ಆಲ್ ದೀಸ್ ವರ್ಕ್ ಶೀಟ್ಸ್. But you have to read them and understand. You have to write by your own. This is only for your solutions. Don't copy as it is in the worksheets I given. ನಾನು ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ಸಲ್ಲಿರೋದನ್ನೇ ನೀವು ಕಾಪಿ ಮಾಡಬಾರ್ದು. ಈ ಒಂದು ಸೊಲ್ಯೂಷನ್ಸನ್ನು ಇಟ್ಕೊಂಡು ನೀವು ಇನ್ನೂ ಸ್ವಲ್ಪ ಹಾರ್ಡಾಗಿ ಸ್ಟಡಿ ಮಾಡಿ ನೀವು ಓನಾಗಿ ಆನ್ಸರ್ಸನ್ನು ಬರಿಬೇಕಾಗುತ್ತೆ. ಓಕೆ, ಆ್ಯಂಡ್ if you want to watch more grammar videos and then lesson videos, poem videos, all are available in my Learn Easily channel. Subscribe to my channel, go to videos and watch and learn easily. Thank you for watching.